ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸರಣಿಯಾಗಿ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫಿನಾಲೆಗೆ ಟಿಕೆಟ್ನ ಪಡೆಯೋದಕ್ಕೆ ಯಾವ ರೀತಿ ತಮ್ಮ ಆಟಗಳನ್ನ ಆಡ್ತಾ ಇದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಾ. ಎಲ್ಲರೂ ಕೂಡ ಬಾಲ್ಗಳನ್ನ ಕಸ್ಕೊಂಡು ತಮ್ಮ ಆಟದಲ್ಲಿ ತಮ್ಮನ್ನು ಪ್ರೂವ್ ಮಾಡ್ಕೊಳ್ತಿದ್ರೆ, ಇಲ್ಲಿ ಮೋಕ್ಷಿತ ಅವರು ನನಗೆ ಇನ್ನೊಬ್ಬರ ಹತ್ರ ಕಿತ್ಕೊಳ್ಳೋದಾಗಲಿ ಮಾಡೋದಾಗಲಿ ಇಲ್ಲ, ನನ್ನ ಹತ್ರ ಎಷ್ಟಿರುತ್ತೋ ಅದರಲ್ಲೇ ನಾನು ಗೆಲ್ತೀನಿ ಅಂತ ಹೇಳಿ ಮೋಕ್ಷಿತ ಅವರು ತಮ್ಮ ವ್ಯಕ್ತಿತ್ವವನ್ನು ಮೆರೀತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೇಲಿ ಈಗ ಮತ್ತೊಂದು 4ನೇ ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಕೂಡ 4 ಸ್ಪರ್ಧಿಗಳು ಭಾಗವಹಿಸುವಂಥ ಟಾಸ್ಕ್ ಆಗಿದೆ. ಇನ್ನು ತಂಡಗಳಲ್ಲಿ 4 ಸ್ಪರ್ಧಿಗಳು ಇರೋದ್ರಿಂದ 4 ಸ್ಪರ್ಧಿಗಳು ಕೂಡ ಈ ಟಾಸ್ಕ್ನ ಆಡಬೇಕಾಗಿರುತ್ತೆ. ಇದು ಕೂಡ ನೀರು ಮತ್ತು ಬಾಲ್ ಮಧ್ಯೆ ಇರುವಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಎರಡನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಟಾಸ್ಕ್ನ ಆಡಬೇಕಾಗಿರುತ್ತೆ. ಟಾಸ್ಕ್ ಯಾವ ರೀತಿ ಇದೆ, ಯಾವ ರೀತಿ ಆಡ್ತಾರೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಉಸ್ತುವಾರಿ ಆಗಿರುವಂಥ ರಜತ್ ಅವರು ನಿನ್ನೆ 2 ಟಾಸ್ಕಲ್ಲೂ ಸ್ವಲ್ಪ ಫೇವರಿಸಮ್ ಮಾಡಿದ್ರು ಅನ್ನೋ ಥರನೇ ಕಾಣಿಸ್ತಾ ಇತ್ತು. ಹಾಗೆಯೇ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ವಾಟರ್ ಮತ್ತು ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕಲ್ಲಿ ಮಂಜು ಅವರ ಟೀಮ್ ಮತ್ತೆ ಗೆದ್ದಿದೆ ಅಂತಲೇ ಹೇಳ್ಬೋದು. ಭವ್ಯ ಅವರ ಇಂದಾಗಿ ಒಂದು ಸಣ್ಣ ಮಿಸ್ಟೇಕ್ನಿಂದಾಗಿ ಇಡೀ ತಂಡವೇ ಒಂದು ಸೋಲನ್ನು ಅನುಭವಿಸಿದೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ಸೋತಿದ್ದಾರೆ ಮತ್ತು ಯಾವ ರೀತಿ ಗೌತಮಿ ಹಾಗೂ ಮಂಜು, ಧನ್ರಾಜ್, ಚೈತ್ರ ಅವರ ಟೀಮ್ ಗೆದ್ದಿದೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಭವ್ಯ ಅವರು ಮಾಡಿರುವಂಥ ಒಂದು ಸಣ್ಣ ಮಿಸ್ಟೇಕಿಂದ ಇಡೀ ಟೀಮ್ ಸೋತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾವ ರೀತಿ ಅಂತಲೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಭವ್ಯ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೆ ಮೋಕ್ಷಿತ ಮೇಲೆ ಹಾಕಿ ಮೋಕ್ಷಿತ, ತ್ರಿವಿಕ್ರಮ್ ಹಾಗೂ ಭವ್ಯ 3 ಜನ ಕೂಡ ಜಗಳ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಏನೆಲ್ಲ ಆಗಿದೆ ಅಂತ ಈ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಇಬ್ಬರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.